ಕಳೆದ 3 ದಿನಗಳು ನಾನು ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ವಾಸ್ತವ್ಯ ಇದ್ದು, ನಿಜವಾಗ್ಲೂ ಇದು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅನುಭವ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಪುನರ್ಜೀವನಗೊಳಿಸ್ಕೊಳ್ಳೋದಕ್ಕೆ ಇದು ಒಂದು ಮುಖ್ಯವಾದ ತಾಣ ಅಂತ ಹೇಳ್ತೀನಿ. ಭಾಳ ಅದ್ಭುತವಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ ಒಂದು ಚಿಕಿತ್ಸಾಲಯ. ನನ್ನ SSY ಸ್ನೇಹಿತರ ಜೊತೆಗೆ ಒಟ್ಟಿಗೆ ಒಂದು 3 ದಿನ 40 ಜನರನ್ನ ಕರ್ಕೊಂಡು ಬಂದು ಈ ಒಂದು ಚಿಕಿತ್ಸಾ ಕ್ರಮವನ್ನು ಎಲ್ರಿಗೂ ಅನುಭವ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ, ನನ್ನ ಹೆಸರು ತಿಪ್ಪಾರೆಡ್ಡಿ. ನಾನು ರಂಗಾಪುರ ಋಷಿ ಗುರುಕುಲ ಆಶ್ರಮದಲ್ಲಿರ್ತೇನೆ. ಕಳೆದ 3 ದಿನಗಳು ನಾನು ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ವಾಸ್ತವ್ಯ ಇದ್ದು, ಇಲ್ಲಿನ ಒಂದು ಪರಿಸರದಲ್ಲಿ ಅದ್ಭುತವಾದಂತಹ ಒಂದು ಪ್ರಕೃತಿ ಚಿಕಿತ್ಸೆಯನ್ನು ನಾನು ಪಡೆದು ಆ ಒಂದು ಅನುಭವನ ಅನುಭವಿಸಿದ್ದೀನಿ. ನಿಜವಾಗ್ಲೂ ಇದು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅನುಭವ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಪುನರ್ಜೀವನಗೊಳಿಸ್ಕೊಳ್ಳೋದಕ್ಕೆ ಇದು ಒಂದು ಮುಖ್ಯವಾದ ತಾಣ ಅಂತ ಹೇಳ್ತೀನಿ. ಇದು ಹರಪನಹಳ್ಳಿಯಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಭಾಳ ಅದ್ಭುತವಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ ಒಂದು ಚಿಕಿತ್ಸಾಲಯ. ಇಲ್ಲಿನ ವೈದ್ಯರುಗಳು, ಇಲ್ಲಿನ ಸೇವೆ ಮಾಡುವಂತಹ ಸಿಬ್ಬಂದಿ ಪ್ರತಿಯೊಬ್ಬರೂ ಕೂಡ ಆತ್ಮೀಯವಾಗಿ, ಹೃದಯಪೂರ್ವಕವಾಗಿ ಎಲ್ಲರನ್ನ ಕೂಡ ಬರಮಾಡಿಕೊಂಡು ಅವರಿಗೆ ವಿಶೇಷವಾದಂತಹ ಕಾಳಜಿಯಿಂದ ಒಂದು ಚಿಕಿತ್ಸಾ ಪದ್ಧತಿಯನ್ನು ನೀಡ್ತಾ ಇದ್ದಾರೆ. ನನಗಂತೂ ಭಾಳ ವಿಶೇಷವಾದಂಥ ಅನುಭವ ಆಗಿದೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನನಗೆ ಬೇಕಾಗಿರುವಂತಹ ಒಂದು ಸ್ಫೂರ್ತಿಯನ್ನು ನಾನು ಇಲ್ಲಿ ಪಡ್ಕೊಂಡೆ. ನಾನು ಇಷ್ಟಕ್ಕೆ ಇದು ನಿಲ್ಲಿಸದೆ ನನ್ನ SSY ಸ್ನೇಹಿತರ ಜೊತೆಗೆ ಒಟ್ಟಿಗೆ ಒಂದು 3 ದಿನ 40 ಜನರನ್ನ ಕರ್ಕೊಂಡು ಬಂದು ಈ ಒಂದು ಚಿಕಿತ್ಸಾ ಕ್ರಮವನ್ನು ಎಲ್ರಿಗೂ ಅನುಭವ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿನ ವ್ಯವಸ್ಥೆಯ ಜೊತೆಗೆ ನಾವು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದು ಆ ಒಂದು ಅನುಭವವನ್ನು ಪಡಿತೀನಿ. ಎಲ್ಲರೂ ಕೂಡ ಒಂದು ಸರಿ ಬಂದು ಈ ಒಂದು ಚಿಕಿತ್ಸಾಲಯವನ್ನು ಭೇಟಿ ಕೊಡಿ, ಇಲ್ಲಿನ ಸೇವೆಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಇದು ನಿಜವಾಗ್ಲೂ ಇವತ್ತಿನ ದಿನಮಾನಕ್ಕೆ ಬೇಕಾಗಿರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಸೇವಾ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ಕೊತೀನಿ. ನಮಸ್ತೆ.